ಅಂತ ಎನ್ನಿಸಿಕೊಂಡವರು ಇವತ್ತು ರಾಜ್ಯಾದ್ಯಂತ ಎಲ್ಲರೂ ಇದ್ದಾರೆ. ನಾವು ಕೂಡ ಸಂಯಮದಿಂದ ಈ ನಿಗಮ ಇವತ್ತು ಆರಂಭಗೊಂಡಿರುವಂಥದ್ದು ಇದಕ್ಕೆ ಬೇಕಾದಷ್ಟು ಹಣಕಾಸು ವ್ಯವಸ್ಥೆಯನ್ನು ಸರ್ಕಾರದಿಂದ ತಗೊಳ್ಬೇಕು ಅಂತಾದರೆ ಹಲವಾರು ಸಮಸ್ಯೆಗಳು ಕೂಡ ಇರುತ್ತೆ. ಆದರೆ ನಾವೆಲ್ಲರೂ ಇದರ ಬಗ್ಗೆ ಸಂಬಂಧಪಟ್ಟವ್ರ ಹತ್ರ ಮಾತಾಡಿ ಬೇಕಾದಷ್ಟು ಫಂಡ್ಸ್ಗಳನ್ನು ತಂದು ಮುಂದಿನ ದಿವಸಗಳಲ್ಲಿ ಈ ಹಿಂದುಳಿದ ವರ್ಗಕ್ಕೆ ಏನೋ ಒಂದು ದಾರಿದೀಪ ಆಗುವಂಥ ಕೆಲಸ ಈ ನಿಗಮದ ಮುಖಾಂತರ ಆಗಲಿ ಅಂತ ಹೇಳಿ ಈ ನಿಗಮಕ್ಕೆ ಶುಭ ಹಾರೈಸಿ ಎಲ್ರಿಗೊಂದಿಷ್ಟು ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ. ಒಂದನೇ ಸರ್, ಈಗ ಸಮಯ 1 ಗಂಟೆ ಮೀರಿರೋದ್ರಿಂದ ಕರ್ನಾಟಕದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಯವರು ಹಿಂದುಳಿದ ವರ್ಗಗಳ ಶ್ರೇಯೋಭಿವೃದ್ಧಿಗಾಗಿ ಎಲ್ಲ 26 ಪಂಗಡಗಳಿಗೆ ಸಂಬಂಧಪಟ್ಟಂತಹ ನಾಡುಗುರುಗಳ ನಿಗಮ ಇವತ್ತು ಅದನ್ನು ಘೋಷಿಸಿದ್ದಾರೆ. ನಾನು 15 ದಿನ 3.5 ತಿಂಗಳು ಆಯಿತು ಚಾರ್ಜ್ ತಗೊಂಡು, ಘೋಷಣೆ ಮಾಡಿ ಸುಮಾರು 8 ತಿಂಗಳು ಆಗಿದೆ. ಇದಕ್ಕೆ ನನ್ನನ್ನೇ ಘೋಷಣೆ ಮಾಡಲಿಕ್ಕೆ ಕಾರಣಕರ್ತರು ನಮ್ಮ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದಂತಹ ವೀರಪ್ಪ ಮೊಯ್ಲಿಯವರು, ಹಾಗೆ BK ಹರಿಪ್ರಸಾದ್ರವರು, ಹಾಗೆ ಮಧು ಬಂಗಾರಪ್ಪನವರು, ವಿನಯ್ ಕುಮಾರ್ ಸೊರಕೆಯವರು, ಹಾಗೂ ಮಂಜುನಾಥ್ ಭಂಡಾರಿಯವರು, ಹಾಗೆ ನಮ್ಮೆಲ್ಲ ಕಾಂಗ್ರೆಸ್ಸಿನ ನಾಯಕರು, ಪದ್ಮರಾಜ್ರವರು, ಹಾಗೆ ಜಿಲ್ಲೆಯ ಅಧ್ಯಕ್ಷರಾದಂಥ ಅಶೋಕ್ ಕುಮಾರ್ ಕೊಡಾವೂರವರು ಮತ್ತು ಎಲ್ಲ ಜಿಲ್ಲೆಯ ನಾಯಕರ ಒಂದು ಬೆಂಬಲದಿಂದ ನನ್ನನ್ನು ಆಯ್ಕೆ ಮಾಡಿದ್ದಾರೆ. ನಾನು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತನಾಗಿ ಕೆಲಸ ಮಾಡಿದವನು. ಆ ಒಂದು ನೆಲೆಯಲ್ಲಿ ಮತ್ತು ನಮ್ಮ 26 ಪಂಗಡಗಳ ಕಟ್ಟಕಡೆಯ ಜನರಿಗೆ ಸೇವೆ ಕೊಡುವಂಥ ಒಂದು ದೃಷ್ಟಿಯಲ್ಲಿ ನಾನು ನಮ್ಮ ಸಮಾಜದ ನಿಗಮದ ಅಧ್ಯಕ್ಷನಾಗಿ ಇವತ್ತು ಕರ್ನಾಟಕದ ಮುಖ್ಯಮಂತ್ರಿ ಹಾಗೆ ಸಿದ್ದರಾಮಯ್ಯನವರು, ಹಾಗೆ DKC ಅವರು, ಮತ್ತೊಮ್ಮೆ BK ಹರಿಪ್ರಸಾದ್ ಸಾಹೇಬರು ಮತ್ತು ವೀರಪ್ಪ ಮೊಯ್ಲಿ ಅವರು, ಮಧು ಬಂಗಾರಪ್ಪನ ನಾನು ನೆನೆಸಿಕೊಂಡು ಇವತ್ತು ನಿಗಮದ ಮೂಲಕ ನಾವು ಈಗಾಗಲೇ ಇರುವಂಥ 10 ಕೋಟಿ ರೂಪಾಯಿಯನ್ನು ನಾವು ಅರಿವು ಕಾರ್ಯಕ್ರಮಕ್ಕೆ, ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ಕೊಟ್ಟು 4 ಕೋಟಿಯಷ್ಟು ಅರಿವು ಕಾರ್ಯಕ್ರಮಕ್ಕೆ ಇಟ್ಟಿದ್ದೇವೆ. ಹಾಗೆ ಗಂಗಾ ಕಲ್ಯಾಣ ಯೋಜನೆ, ಹಾಗೆ ನಮ್ಮ ಸಮಾಜಕ್ಕೆ ಏನು ಮುರ್ತೆದಾರ ಕುಟುಂಬಗಳು ಮುರ್ತೆದಾರನ ನಿಷೇಧ ಹೇರಿರುವುದರಿಂದ ಅವರಿಗೆ ಉದ್ಯೋಗವನ್ನು ಅರಸಲಿಕ್ಕೆ ಈಗ ಒಂದು ಪೈಲಟ್ ಪ್ರಾಜೆಕ್ಟ್ ಆಗಿ ನಾವು ಮೌಲ್ಯವರ್ಧಿತ ಪೇಯ ಹಾಗೂ ಅದರ ಕೌಂಟರ್ಗಳನ್ನು ಒಂದು ತೆರೆಯುವಂಥ ಈಗ ಪೈಲಟ್ ಪ್ರಾಜೆಕ್ಟ್ ಆಗಿ ಒಂದು ಜಿಲ್ಲೆಯಲ್ಲಿ 3 ಜಿಲ್ಲೆಗಳಿಗೆ ನಾವು ಅದನ್ನು ಕಾರ್ಯಕ್ರಮವನ್ನು ರೂಪಿಸ್ತಾ ಇದ್ದೇವೆ. ಅದಕ್ಕೆ ಈಗಾಗಲೇ 1.5 ಕೋಟಿ ರೂಪಾಯಿಯನ್ನು ನಿಗದಿಪಡಿಸಿದ್ದೇವೆ. ಅದೇ ರೀತಿ ಮೂರ್ತಿದಾರ 1.5 ಕೋಟಿ, ಹೌದು, 1.5 ಕೋಟಿ ಮುರ್ತೆದಾರ ಕುಟುಂಬಗಳಿಗೆ ಅವರಿಗೆ ಉದ್ಯೋಗ ಕೊಡಲಿಕ್ಕೆ ಮುರ್ತೆದಾರ ಕುಟುಂಬಗಳಿಗೆ ಅವರ ಏನು ನಿರುದ್ಯೋಗಿಗಳಿದ್ದಾರೆ, ಶಿಕ್ಷಣ ಪಡೆದು ನಿರುದ್ಯೋಗಿಗಳಿದ್ದಾರೆ, ಅವರಿಗೆ 5 ಲಕ್ಷ ರೂಪಾಯಿ. ಹೌದು, ಅದು ಪೈಲಟ್ ಪ್ರಾಜೆಕ್ಟ್ ಆಗಿ ನಾವು ತಗೊಳ್ತಾ ಇದ್ದೇವೆ. ಎಲ್ಲಿ, ಯಾವ ಜಿಲ್ಲೆ? ಅದು ದಕ್ಷಿಣ ಕನ್ನಡ, ಉಡುಪಿ ಮತ್ತು ಶಿವಮೊಗ್ಗ. ಅದನ್ನು ಪೈಲಟ್ ಪ್ರಾಜೆಕ್ಟ್ ಆಗಿ ಮಾಡಿರುವುದರಿಂದ ನಾವು ಅದು ಮತ್ತೆ ಮುಂದಿನ ದಿನಗಳಲ್ಲಿ ಇಡೀ ರಾಜ್ಯಕ್ಕೆ ವಿಸ್ತರಣೆ ಆಗಲಿಕ್ಕೆ ಅದಕ್ಕೆ ಹಣವನ್ನು ನಿಗದಿಪಡಿಸಿ ಪೈಲಟ್ ಪ್ರಾಜೆಕ್ಟಿಗೆ 1.5 ಕೋಟಿ ರೂಪಾಯಿ ಹೌದು ಇಟ್ಟಿದ್ದೇವೆ. ಇದು ಗಂಗಾ ಕಲ್ಯಾಣ ಯೋಜನೆ, ಗಂಗಾ ಕಲ್ಯಾಣ ಯೋಜನೆಗೆ 2.5 ಕೋಟಿ. ಹಾಗೆ ಇನ್ನಷ್ಟು ಏನು ಆರೋಗ್ಯ ಮತ್ತು ಇನ್ನಿತರ ಕಾರ್ಯಕ್ರಮ, ಸ್ವಾವಲಂಬನೆ, ಹೌದು, ನಿರುದ್ಯೋಗಿಗಳಿಗೆ ಉದ್ಯೋಗ ಮಾಡಲಿಕ್ಕೆ ಈಗಾಗಲೇ ದೇವರಾಜ ಅರಸು ನಿಗಮದ ಹಿಂದಿನ ಅವಧಿಯಲ್ಲಿ 1 ಲಕ್ಷ ಇತ್ತು. ಅದನ್ನು ಈಗ ನಾವು 2 ಲಕ್ಷಕ್ಕೆ ನಿರುದ್ಯೋಗಿಗಳಿಗೆ ಉದ್ಯೋಗ ಮಾಡಲಿಕ್ಕೆ ನೇರ ಸಾಲ. ಹೌದು, ನೇರ ಸಾಲ 35 ಇತ್ತು, ಆಮೇಲೆ 75 ಆಯ್ತು. ಈಗ ಸಬ್ಸಿಡಿ ಸಮೇತ ನೇರ ಸಾಲ. ಹೌದು. ನಿಮ್ಮ ಗಂಗಾ ಕಲ್ಯಾಣ ಯೋಜನೆ ಯಾವ ಜಿಲ್ಲೆಗೆ ಜಾಸ್ತಿ? ಅಲ್ಲ, ನಾವು ಇಡೀ ಕರ್ನಾಟಕದ 31 ಜಿಲ್ಲೆಗಳಿಗೆ ಅನ್ವಯಿಸುವ ಹಾಗೆ
ನಾವು ಅದರಲ್ಲಿ ಯಾರು ಕಟ್ಟಕಡೆಯವರು ಇದ್ದಾರೆ ಅವರಿಗೆ ಅನ್ವಯಿಸ್ತಾರೆ. ಈ ಮೂರ್ತಿದಾರರು ಅಂದ್ರೆ ಇವರು ಸರಾಯಿ ಮಾಡೋರು ಸರ್? ಅಲ್ಲ, ಮುರ್ತೆದಾರರು ಅಂದ್ರೆ ಯಾರು ಟಾಡಿ ಏನು ಇದೆ ಇದು ಈಚಲ್ ಮರದಿಂದ ಏನು ಇದು ತೆಗಿತಾರೆ ಅವರಿಗೆ, ಅವರ ಕುಟುಂಬಗಳಿಗೆ, ಬಡ ಕುಟುಂಬಗಳಿಗೆ ಅದರಲ್ಲಿ 5 ಲಕ್ಷ ರೂಪಾಯಿಯ 4% ಬಡ್ಡಿಯಲ್ಲಿ ನಾವು ಕೊಡ್ತಾ ಇದ್ದೇವೆ, ಸಬ್ಸಿಡಿ ಸಮೇತ. ಸೇಂದಿನ ಬಂದ್ ಮಾಡಿರೋದಿಲ್ಲ. ಈಗ ಇಲ್ಲಿ 3 ಜಿಲ್ಲೆಗಳಲ್ಲಿ ಸೇಂದಿ ಮಾರಾಟಕ್ಕಿದೆ. ಹೌದು, ಅದಕ್ಕೆ ಪೂರಕವಾಗಿ ಅದನ್ನು ಇವತ್ತು ಕಲ್ಪರಸ ಅಥವಾ ನೀರ ಅಂತ ಕೌಂಟರ್ಗಳು, ನಂದಿನಿ ಅಂತ ಕೌಂಟರ್ಗಳಿದ್ದಲ್ಲ ಅಂತ ಅದರಲ್ಲಿ ಮಾರ್ಕೊಂಡು ಒಲೆ ಬೆಲ್ಲ ಅದನ್ನು ಅವರಿಗೆ ಮಾಡಿ, ಅದರಲ್ಲಿ 50% ಮಹಿಳೆಯರಿಗೆ ಸಬ್ಸಿಡಿ ಯಾವುದೇ ಅದಕ್ಕೆ ಅದು ಇನ್ನು ಸರ್ಕಾರ ನಿಗದಿಪಡಿಸ್ತದೆ. ಏನು ನಿಗಮದಿಂದ ಅದಕ್ಕೆ ಏನು ಎಷ್ಟು ಸಬ್ಸಿಡಿ ಮತ್ತು ಎಷ್ಟು ಬಡ್ಡಿ 4%, ಸಬ್ಸಿಡಿ ಎಷ್ಟು ಅಂತ. ಮತ್ತೆ ಅವರು ಬೇರೆ ಅವರು ಅದಕ್ಕೆ ಜಾಗ ಖರೀದಿಯ ಅಥವಾ ಶಾಪ್ ಖರೀದಿಗೆ ಅವರು ಇನ್ವೆಸ್ಟ್ ಮಾಡಬೇಕಾಗ್ತದೆ. ಹಾಗೆ ಇದು ವೆಹಿಕಲ್ ಮೊನ್ನೆ ಕೂಡ ಬಹಳ ಹಿಂದುಳಿದ ನಿಗಮದಿಂದ ಮೊನ್ನೆ ಕೂಡ ವೆಹಿಕಲ್ಗಳನ್ನು ಸಾರಥಿ ಅದು ಈಗ ಮುಂದಿನ ದಿನಗಳಲ್ಲಿ ಈಗ ಇದ್ದದ್ದನ್ನು ಈಗ 10 ಕೋಟಿಯನ್ನು ನಾವು ಬಜೆಟ್ ಮಾಡಿ ಕಳಿಸಿದ್ದೇವೆ. ಈಗ ನೀವು ತಮ್ಮ ಗಮನಕ್ಕಿಂಟು ನಮ್ಮ ಸರ್ಕಾರದವರು ಹೇಳ್ತಾರೆ ನೀವು ಖರ್ಚು ಮಾಡಿ ಬನ್ನಿ. ನಾವು ಈಗಾಗಲೇ ಅದಕ್ಕೆ ಖರ್ಚು ಮಾಡಲಿಕ್ಕೆ ಮನೆ MD ಅವರ ಮೂಲಕ ನಾವು ಬಜೆಟ್ ಯೋಜನೆ ಮಾಡಿದ್ದೇವೆ. ಅದಕ್ಕೆ ಮಾರ್ಗಸೂಚಿ ಕಾರ್ಯಕ್ರಮಗಳನ್ನು ಅವರು ಇನ್ನು ಮಾಡಬೇಕು. ಮತ್ತು ನಮ್ಮ ಉದ್ದೇಶ ಕೇವಲ ಉದ್ಯೋಗ ಕೊಡುವುದು ಮತ್ತು ಆರ್ಥಿಕವಾಗಿ ಅವರನ್ನು ಉನ್ನತಿಗೆ ಮಾಡುವುದು. ಏನು ನಾರಾಯಣ ಗುರುಗಳ ಸಂದೇಶ ಇದೆ ಆ ಸಂದೇಶದ ಅಡಿಯಲ್ಲಿ ಮಾನವೀಯತೆ ನೆಲೆಯಲ್ಲಿ ಎಲ್ಲ ಸಮಾಜದವರೊಟ್ಟಿಗೆ ಆಗಿ ಬಾಳುವುದು, ಹೆಜ್ಜೆ ಹಾಕುವುದು. ಇತರ ಮುಂದುವರಿದ ಸಮಾಜಗಳಿಗೆ ಒಂದಿಗೆ ನಾವು ಸಹ ಹೆಜ್ಜೆ ಹಾಕುವುದು. ಈಗ ಉತ್ತರ ಕನ್ನಡ ಭಾಗದಲ್ಲಿ ಬಹಳ ಹಿಂದುಳಿದ ನಮ್ಮ ವರ್ಗ ಇದೆ, ಅಂಥವರಿಗೆ ಹೆಚ್ಚು ಆದ್ಯತೆ ಹೋಗ್ತದೆ. ಅವು ಇಡೀ ಕರ್ನಾಟಕದಲ್ಲಿ ಕೊಡುವ. ಹೌದು, ಇದಕ್ಕೆ ನಮ್ಮ ಸರ್ಕಾರವು ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಹಾಕಿಕೊಂಡು ಬಂದಿದೆ, ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರ. ಆದರೆ ಈ ನಿಗಮದ ಮೂಲಕ ಇವತ್ತು ಬಹಳಷ್ಟು ನಿಗಮಗಳು ಘೋಷಣೆ ಮಾಡಿದ್ದಾರೆ. ಅದರ ಮೂಲಕ ನಾವು ನಮ್ಮ ಸಮಾಜವನ್ನು ಉನ್ನತಿ ಮಾಡುವಂಥ ಒಂದು ಕಾರ್ಯಕ್ರಮವನ್ನು ನಾರಾಯಣ ಗುರುಗಳ ಒಂದು ನಿಗಮದ ಮೂಲಕ ನಾವು ಮಾಡುವಂಥ ಒಂದು ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಇದಕ್ಕೆ ನಮಗೆ ಅನುದಾನದ ಅವಶ್ಯಕತೆ ಇದೆ. ಅಲ್ಲ, 10 ಕೋಟಿ ಅಲ್ಲ, ನಮಗೆ ಈಗಿನ ಪ್ರಕಾರ ನಾವು ಕಾರ್ಯಕ್ರಮಗಳನ್ನು ಮಾಡುವಾಗ ಎಜುಕೇಷನ್ಗೆ ಹೆಚ್ಚು ಮುತುವರ್ಜಿ ಕೊಡುವುದರಿಂದ ನಮಗೆ ಎಷ್ಟು ಹಣ ಕೊಟ್ಟು ನಾವು ಈಗ ಇದರಲ್ಲಿ ಕಾರ್ಯಕ್ರಮದಲ್ಲಿ ಜಿಲ್ಲೆಯಲ್ಲಿ 4-5 ಜನರಿಗೆ ಫಲಾನುಭವಿಗಳಿಗೆ ಕೊಡಲಿಕ್ಕಾಗತ್ತೆ. ಹೆಚ್ಚು ಫಲಾನುಭವಿಗಳನ್ನ ಆಯ್ಕೆ ಮಾಡಲಿಕ್ಕೆ ಆಗುವುದಿಲ್ಲ. ಆದ್ದರಿಂದ ಹೆಚ್ಚು ಹಣ ಇದ್ದರೆ ಮಾತ್ರ ಕೊಡಲಿಕ್ಕಾಗ್ತದೆ. ಹಾಗೆ ಅದಕ್ಕೆ ಸರ್ಕಾರ ಮೊನ್ನೆ ಮನವಿ ಕೊಟ್ಟಿದ್ದೇನೆ. ನಾವು ಸಿದ್ದರಾಮಯ್ಯ ಅವರ ಮನೆಗೆ ಹೋಗಿ ಖಂಡಿತವಾಗಿ ಅವರು ಸ್ಪಂದನೆ ಕೊಡ್ತಾರೆ. ಹಾಗೆ ನಮ್ಮ ಎಲ್ಲ ನಾಯಕರು ಸ್ಪಂದನೆ ಕೊಡ್ತಾರೆ. ನಮ್ಮ ಏನು ನಾರಾಯಣ ಗುರುಗಳ ಏನು ಸಂದೇಶದ ಅಡಿಯಲ್ಲಿ ನಾವು ಕೆಲಸ ಮಾಡ್ತೇವೆ. ನಾವು ಎಲ್ಲ 26 ಪಂಗಡಗಳು ಸೇರಿ ಒಂದೇ ಮನಸ್ಸಿನಿಂದ ಎಲ್ಲರ ಆಶೀರ್ವಾದದೊಂದಿಗೆ ಎಲ್ಲರ ಸಲಹೆಗಳನ್ನು ಪಡೆದು ನಾನು ಪ್ರಾಮಾಣಿಕವಾಗಿ ಏನು ನಾರಾಯಣ ಗುರುಗಳು ಮತ್ತು ಕೋಟಿ ಚೆನ್ನಯ್ಯರು ಹಾಗೆ ಸೋಲೂರು ಮಠದ ದೇವಿಯ ಹಾಗೆ ಹೌದು ಎಲ್ಲ ಸಮಾಜದವರ ಹಿತಾಸಕ್ತಿಗಾಗಿ ನಾನು ಕೆಲಸ ಮಾಡ್ತೇನೆ ಅಂತ ಹೇಳುವಂಥ ಒಂದು ಭರವಸೆಯನ್ನು ನಾನು ಪ್ರಕಾರ ನಮ್ಮ ಇಡೀ ಕರ್ನಾಟಕಕ್ಕೆ ವಿಸ್ತರಿಸುವುದಾದರೆ ನಮಗೆ ಇಮಿಡಿಯೇಟ್ 100 ಕೋಟಿ ಬೇಕಾಗ್ತದೆ. 100 ಕೋಟಿ ಹೌದು. ಶಿಕ್ಷಣ ಸಚಿವರು ತಮ್ಮ ಭಾಷಣದಲ್ಲೇ ಅಂದ್ರೆ ಈ ಗ್ಯಾರಂಟಿ ಯೋಜನೆಗಳಿಂದ ತಮ್ಮ ನಿಗಮ ಇರ್ಬೋದು ಹಲವಾರು ನಿಗಮಕ್ಕೆ ಒಂದು ಅನುದಾನ ಒಂದು ಕೊರತೆ ಆಗಿದೆ ಅನ್ನೋದು ಮಾತಾಡಿದ್ರು, ಮತ್ತೆ ಸಿಗುತ್ತೆ ಅಂತ ಇಲ್ಲಿಗೆ ಸಿದ್ದರಾಮಯ್ಯನವರ ಈ ಒಂದು ಕಾರ್ಯಕ್ರಮ ಉಂಟಲ್ಲ ಅದು ಇಡೀ ಕರ್ನಾಟಕ ನಮ್ಮ ಸಮಾಜಕ್ಕೂ ಈ ಗ್ಯಾರಂಟಿ ಸಿಗ್ತದೆ ಸರ್, ನಮ್ಮ ಸಮಾಜಕ್ಕೂ ಸಿಗ್ತದೆ. ಆದರೆ ಉತ್ತರ ಕನ್ನಡ ಭಾಗದಲ್ಲಿ ಏನಿಂದಲೇ ತುಂಬ ಹಿಂದುಳಿದಿದ್ದಾರೆ. ಈಗ ದಕ್ಷಿಣ ಕನ್ನಡದಲ್ಲಿ ಎಜುಕೇಷನ್ನಲ್ಲಿ ಮುಂದೆ ಇದ್ದರೆ ನಾರ್ತ್ ಕರ್ನಾಟಕ ಭಾಗದಲ್ಲಿ ಹಿಂದೆ ಇದ್ದಾರೆ. ನಾವು ಎಜುಕೇಷನ್ಗೆ ಹೆಚ್ಚು ಒತ್ತು ಕೊಡ್ತಾ ಇದ್ದೇವೆ. ಎಜುಕೇಷನ್ಗೆ ಹೆಚ್ಚು ಉನ್ನತ ಶಿಕ್ಷಣ ಇರ್ಬೋದು, ಉನ್ನತವಾದಂಥ IAS IPS ಅದಕ್ಕೆ ಮಾಹಿತಿ ಕೊಡುವಂಥ ಕಾರ್ಯಕ್ರಮ ಇರ್ಬೋದು, ಶಿಕ್ಷಣಕ್ಕೆ ಮಕ್ಕಳ ಶಿಕ್ಷಣಕ್ಕೆ ಹೆಣ್ಣು ಮಕ್ಕಳ ಸಬಲೀಕರಣಕ್ಕೆ ಅದನ್ನು ಆದ್ಯತೆ ಕೊಡ್ತೇವೆ. ಹಾಗೆ ಮತ್ತೊಂದು ವಿಶೇಷವಾಗಿ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡೋದು,
ನಮ್ಮ ಸಮಾಜ ಆರಾಧನೆಗೆ ಹೆಚ್ಚು ಒತ್ತು ಕೊಟ್ಟಂಥ ಸಮಾಜ. ಹೌದು. ಹಿಂದುಳಿದ ವರ್ಗವಾದರೂ ಆರಾಧನೆಗೆ ಹೆಚ್ಚು. ನಮ್ಮಲ್ಲಿ ಗರಡಿಗಳಿವೆ, ನಮ್ಮಲ್ಲಿ ದೇವಸ್ಥಾನಗಳಿವೆ, ಅದಕ್ಕೆ ಸಂಬಂಧಪಟ್ಟು ಅದರಲ್ಲಿ ಕೆಲಸ ಮಾಡುವಂಥ ಏನು ಮುಜರಾಯಿ ಇಲಾಖೆಗೆ ಬರುವುದಿಲ್ಲ ಅಂಥವರಿಗೆ ಅದರಲ್ಲಿ ಬಹಳ ಕಷ್ಟದಲ್ಲಿ, ಹೌದು, ಅವರಿಗೆ ಕೊಡತಕ್ಕಂಥ ಒಂದು ಆ ಜನರಿಗೆ ಏನು ಸೇವೆಯನ್ನು ಮಾಡಿ ಅವರು ಜೀವನ ಪೂರ್ತಿ ಸೇವೆ ಮಾಡಿದ್ರು ಅವರಿಗೆ ಯಾವುದೇ ಸೌಲಭ್ಯ ಸಿಗುವುದಿಲ್ಲ ಅಂಥವರಿಗೆ. ಮತ್ತು ನಮ್ಮ ಎಲ್ಲ ಸಮಾಜದ ಸರ್ಕಾರ ಕೊಡುತ್ತಿದೆ. ಆದರೆ ಈ ಮೂಲಕ ನಾವು ಈಗ MD ಅವರು ಇದ್ದಾರೆ, ನಾನು ಅವರಿಗೆ ಈಗಾಗಲೇ ಕ್ರಿಯಾಯೋಜನೆ ಮಾಡಿದ್ದಾರೆ. ನಮ್ಮ ಶಿವರಾಜ್ ತಂಗಡಗಿಯವರು ನಮ್ಮ ಹಿಂದುಳಿದ ವರ್ಗದ ಮಂತ್ರಿಗಳು, ನಾವೆಲ್ಲ ಒಟ್ಟಾಗಿ ಹೋಗುವುದು ಅಂತೇಳಿ ನಾವು ಒಂದು ತೀರ್ಮಾನ ಮಾಡಿದ್ದೇವೆ. ಆದರೂ ಸಹ ನಾನು ಅವ್ರು ಹೇಳಿದ್ರೂ ನಾನು ಮೊದಲಾಗಿ ಹೋಗಿ ಮನವಿ ಕೊಟ್ಟಿದ್ದೇನೆ ಮುಖ್ಯಮಂತ್ರಿಯವರಿಗೆ, ಅದು ಗುಂಪಿನಲ್ಲಿ ಗೋವಿಂದ ಆಗೋದು ಬೇಡ ಅಂತೇಳಿ. ಯಾಕಂದ್ರೆ ನಿಮ್ಮ ಜೊತೆಗೆ ಸ್ಟ್ರಾಂಗ್ ಸಚಿವರಿದ್ದಾರೆ, ಸ್ಟ್ರಾಂಗ್ ಇದೆ. ತಾವು ಅದು ನಾವು ಅಂತ ಹೇಳಿದ್ರೆ ನಮ್ಮ BK ಹರಿಪ್ರಸಾದ್ ದೊಡ್ಡ ನಾಯಕರಿದ್ದಾರೆ. ಯಾಕೆ ನಾವು ಒತ್ತಡ ಹಾಕುವುದಿಲ್ಲ ಅಂತ ಹೇಳಿದ್ರೆ, ಕರ್ನಾಟಕದಲ್ಲಿ ಆರ್ಥಿಕವಾಗಿ ಕೇಂದ್ರ ಸರ್ಕಾರ ದೊಡ್ಡ ರೀತಿಯಲ್ಲಿ ಸಹಾಯ ಮಾಡ್ತಾ ಇದೆ. ನಾನು ರಾಜಕೀಯವಾಗಿ ಮಾತಾಡ್ತಾ ಇಲ್ಲ. ಆದ್ದರಿಂದ ನಮಗೆ ಸ್ವಲ್ಪ ಈ ಸರ್ಕಾರಕ್ಕೆ ಒತ್ತಡ ಇದೆ ಖರ್ಚು ಮಾಡಲಿಕ್ಕೆ. ಆದ್ದರಿಂದ ನಾವು ಈಗ ಪರಿಸ್ಥಿತಿ ಆಗಿದೆ, ಅದಕ್ಕೆ ನಿಭಾಯಿಸಲಿಕ್ಕಾಗಿ ನಾವು ಹೆಚ್ಚು ನಮ್ಮ ನಾಯಕರ ಒತ್ತಡ ಇನ್ನು ಮುಂದಿನ ದಿನಗಳಲ್ಲಿ ಒತ್ತಡ ಹಾಕ್ತಾರೆ, ಬರ್ಬೋದು. ಇದ್ದದ್ರಲ್ಲಿ ನಮ್ಮ ನಿಗಮಕ್ಕೆ ಹೆಚ್ಚು ಗಂಗಾ ಕಲ್ಯಾಣಕ್ಕೆ ಎಷ್ಟು ಕೊಡಬೇಕು ಅಂತ ಅಲ್ಲ, ಗಂಗಾ ಕಲ್ಯಾಣಕ್ಕೆ 2.5 ಕೋಟಿ, 4 ಕೋಟಿ ಅರಿವು, 1.5 ಕೋಟಿ ಇದೆ ಮೌಲ್ಯವರ್ಧಿತ ಕಾರ್ಯಕ್ರಮಕ್ಕೆ ಕೌಂಟರ್ಗಳಿಗೆ. ಇವತ್ತಿನ ಪರಿಸ್ಥಿತಿಯಲ್ಲಿ ಗಂಗಾ ಕಲ್ಯಾಣಕ್ಕೆ 2.5 ಕೋಟಿ ಕಮ್ಮಿ ಆಯ್ತಲ್ಲ? ಕಡಿಮೆ ಆಗಿದೆ. ನಾವು ಇದ್ದ ಬಜೆಟ್ ಅಲ್ಲ ಮಾಡಲೇಬೇಕು. ನಾವು ಉತ್ತರ ಕರ್ನಾಟಕ ಯಾವಾಗಿಂದ ಶುರು ಮಾಡ್ತಾ ಇದ್ದೀರಾ? ಅದು ಈಗ ನಾವು ಈಗ ಒಂದು 15 ಡೇಸ್ ನಮ್ಮ ಕಾರ್ಯಕ್ರಮ ಇಂಪ್ಲಿಮೆಂಟ್ ಆದ ತಕ್ಷಣ ನಾವು ಇಡೀ ರಾಜ್ಯದಲ್ಲಿ ನಮ್ಮ ಅತಿ ಹೆಚ್ಚು ಒತ್ತು ಯಾವ 15 ಜಿಲ್ಲೆಗಳಲ್ಲಿ ಹೆಚ್ಚು ಸಂಖ್ಯೆ ಇದೆ. ಈಗಾಗಲೇ 15 ಜಿಲ್ಲೆಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಾರೆ, ನಿರ್ಣಾಯಕ ಸಂಖ್ಯೆಯಲ್ಲಿ ಇದ್ದಾರೆ. ಅದರಲ್ಲಿ ಈಗಾಗಲೇ ನಮ್ಮಲ್ಲಿ 10-12 ಜನ ಶಾಸಕರು, ಮಂತ್ರಿಗಳು, ಟೋಟಲಿ 26 ಉಪಮಂಗಡ ಅದಕ್ಕೆಲ್ಲ ಬರುವಂತ. ಹೌದು, ಎಲ್ಲ ನಾನೀಗ ಬಿಲ್ಲವ ಸಮಾಜ ಅಂತೇಳಿ ನಾನು ಎಲ್ಲ ಸಮಾಜಕ್ಕೆ ಪ್ರತಿನಿಧಿ. 26 ಉಪಮಂಗಡಗಳು 45 ಲಕ್ಷ ಅಂತೇಳಿ ಅಂದಾಜು. ಈಗಾಗಲೇ ಹಿಂದುಳಿದ ವರ್ಗದ ಏನು ಸಮೀಕ್ಷೆ ಆಗಿದೆ, ನಿಖರ ಅಂಕೆ ಸಂಖ್ಯೆ ಇದೆ. ಆದರೆ ನಾನು ಒಬ್ಬ ಜನಪ್ರತಿನಿಧಿಯಾಗಿ, ತಳಮಟ್ಟದ ಜನಪ್ರತಿನಿಧಿ, ಎಲ್ಲ ಜನರನ್ನು ನಾನು ನನ್ನ ಕಾರ್ಯಕ್ಷೇತ್ರದಲ್ಲಿ ನಾನು ಕೆಲಸ ಮಾಡ್ತೇನೆ. ನನ್ನ ತಳಮಟ್ಟದ ಜನರನ್ನು ಗುರುತಿಸ್ತೇನೆ, ಗೌರವಿಸ್ತೇನೆ. ಅದರಿಂದ ನಾನು ಪ್ರೆಸ್ಸಿನವರಿಗೆ ಕೊರೋನಾ ಸಂದರ್ಭದಲ್ಲಿ ನಾವು ತುಂಬ ಜನರಿಗೆ ಸಹಾಯ ಮಾಡಿದ್ದೀವಿ. ಪ್ರೆಸ್ಸಿನವರಿಗೂ ನಾವು